ಹಲೋ ನಮಸ್ಕಾರ ಎಲ್ಲರಿಗೂ. ನನ್ನ ಯೂಟ್ಯೂಬ್ ಚಾನಲ್ ಕುಸುವಿನ ಕಥಾಮೃತಕ್ಕೆ ತಮ್ಮೆಲ್ಲರಿಗೂ ಸುಸ್ವಾಗತ. ನನ್ನ ಮೊದಲನೇ ಕತೆ, ಪ್ರೀತಿ ಹೀಗೂ ಉಂಟ. ಅವರಿಬ್ಬರು ಕ್ಯೂರಿಯಸ್ ಆಗಿ ಒಂದೇ ಸಲ ಒಂದೇ ಮಾತನ್ನು ಹೇಳಿದಾಗ ಅವರಿಗೆ ನಗು ಬರುತ್ತದೆ. ಅವರಿಬ್ಬರು ನಗುತ್ತಾ, ಅಶ್ವಿನಿ ಏನಾದರೂ ಹೇಳುವ ಮುನ್ನ, ಮೊದಲು ನೀವೇ ಹೇಳಿಯೇನಿ, ಏನು ವಿಷಯ ಅಂತ ಕೇಳಿದವನ ತಲೆಯಲ್ಲಿ ತುಂಬಿದ್ದು ಕೇವಲ ನಿಧಿ ಹೇಳಿದ ಮಾತುಗಳು ಅಷ್ಟೆ. ಅಶ್ವಿನಿ ವರುಣ್ ಅನಿ ಅಂದಿದ್ದು ಕೇಳಿ, ನನಗೆ ಹೊಸ ಹೆಸರು ನಾಮಕರಣ ಮಾಡಿದ್ದೀರಾ ಅನಿ ಅಂತ ಕೇಳಿದಾಗ, ಯಾಕೆ ಚೆನ್ನಾಗಿಲ್ವ ಹೆಸರು? ನೀನು ಚೆನ್ನಾಗಿಲ್ಲ ಅಂದರು, ನಾನು ಮಾತ್ರ ಹಾಗೆ ಕರೆಯೋದು ಅನಿ ಅಂತ. ಯಾಕೆಂದರೆ ಇದು ನನ್ನ ಸ್ವೀಟೆಸ್ಟ್ ಅನಿ ಅಲ್ವಾ? ತುಂಟತನದಿಂದ ಹೇಳಿದಾಗ ಅವಳು ನಕ್ಕು ನಿಮ್ಮಿಷ್ಟ ಎನ್ನುತ್ತಾಳೆ. ಅಶ್ವಿನಿ ವರುಣ್ಗೆ ಸೀರಿಯಸ್ ಆಗಿ, ನಾನು ಹೇಳೋ ವಿಷಯವನ್ನು ನೀವು ಹೇಗೆ ತಗೊಳ್ತಿರೋ ಗೊತ್ತಿಲ್ಲ ಎಂದಾಗ ವರುಣ್ ಡೌಟ್ನಲ್ಲೇ ಅವಳನ್ನು ನೋಡ್ತಾ, ಅಂದರೆ ನೀವು ಏನು ಹೇಳೋಕ್ಕೆ ಹೊರಟಿದ್ದೀರಾ ಎಂದಾಗ ಹುಬ್ಬು ಸಂಕುಚಿಸಿ ಕೇಳಿದಾಗ ಅಶ್ವಿನಿಗೆ ಹೇಳಲು ಒಂದು ಕ್ಷಣ ಭಯವಾದರೂ ಅವಳು ಧೈರ್ಯ ತೆಗೆದುಕೊಂಡು, ನನಗೆ ಮದುವೆ ಆದ ಮೇಲೂ ಕೆಲಸಕ್ಕೆ ಹೋಗಬೇಕೆಂಬುದು ನನ್ನ ಆಸೆ, ಅದಕ್ಕೆ ಎಂದು ಅವನ ಮುಖ ನೋಡಿದಾಗ ವರುಣ್ ಅವಳು ಹೇಳಿದ್ದು ಕೇಳಿ ಅದು ಒಂದು ವಿಷಯವೇ ಅಲ್ಲ ಅನ್ನೋ ಹಾಗೆ ಅವಳಿಗೆ, ಸರಿ ಹೋಗಿ, ನಿಮಗೆ ಯಾರು ಬೇಡ ಅಂದರು? ನಮ್ಮ ಮನೆಯಲ್ಲಿ ಯಾರೂ ಬೇಡ ಅನ್ನೋಲ್ಲ, ಹಾಗೇನಾದರೂ ಬೇಡ ಅಂದರೆ ನಾನು ಒಪ್ಪಿಸುತ್ತೇನೆ ಎಂದು ಅವಳಿಗೆ ಧೈರ್ಯ ತುಂಬುವ ಮಾತನಾಡಿದಾಗ, ವಿಷಯ ಅದಲ್ಲ ವರುಣ್, ಅಪ್ಪನ ಹೆಲ್ತ್ ಸ್ವಲ್ಪ ಸರಿಯಿಲ್ಲ, ಅವರಿಗೆ ರಿಟೈರ್ಮೆಂಟ್ ತೆಗೆದುಕೊಳ್ಳೋಕ್ಕೆ ಹೇಳೋಣ ಅಂತ. ಅದಕ್ಕೆ ನಾನು ಕೆಲಸಕ್ಕೆ ಹೋದರೂ ಅಲ್ಲಿ ಬರುವ ಪೂರ್ತಿ ಸಂಬಳ ಅಪ್ಪ ಮನೆಗೆ ಕೊಡಬೇಕು ಅನ್ನೋದು ನನ್ನ ಆಸೆ ಎಂದಾಗ ವರುಣ್, ಸರಿ, ಮಾವ ಅತ್ತೆ ನನಗೂ ತಂದೆ ತಾಯಿ ಇದ್ದ ಹಾಗೆ, ಅವರಿಗೆ ನಾನು ಹಣ ಕೊಡ್ತೇನೆ, ಅದಕ್ಕೆ ಯಾಕೆ ಇಷ್ಟೊಂದು ಯೋಚನೆ ಎಂದು ಅವಳ ಕೈ ಬೆಸೆದು ಕೇಳಿದಾಗ ಅಶ್ವಿನಿ, ನೀವು ಅವರನ್ನು ತಂದೆ ತಾಯಿ ಅಂತ ಹೇಳಿದಿರಲ್ಲ, ಅಷ್ಟು ಸಾಕು ನನಗೆ. ನೀವು ಹಣ ಕೊಟ್ಟರೆ ಅವರಿಗೆ ಒಂಥರ ಅವಮಾನ, ಅಳಿಯನ ಹತ್ತಿರ ದುಡ್ಡು ಪಡೆದುಕೊಳ್ಳೋದಕ್ಕೆ ಅವರಿಗೂ ಮುಜುಗರ ಆಗಬಾರದು ಅಲ್ವಾ? ನಾನೀಗ ದುಡ್ಡು ಕೊಡ್ತೀನಿ ಅಂದರೆ ಇಷ್ಟೆಲ್ಲ ಪೂಜೆ ಹೊಡಬೇಕು ಗೊತ್ತಿಲ್ಲ ಎಂದಾಗ ವರುಣ್ ಸಹ ಯೋಚಿಸಿದೆ, ನೀನು ಹೇಳೋದು ಸರಿ ಇದೆ, ಡೋಂಟ್ ವರಿ, ನಿನಗೆ ಎಲ್ಲಿಯವರೆಗೂ ಕೆಲಸಕ್ಕೆ ಹೋಗಬೇಕು ಅಂತ ಅನಿಸುತ್ತೋ ಅಲ್ಲಿಯವರೆಗೆ ಕೆಲಸಕ್ಕೆ ಹೋಗು ಆಯಿತಾ ಎಂದು ನಕ್ಕಾಗ ಅಶ್ವಿನಿ ಕಣ್ಣಲ್ಲಿ ನೀರು ತುಂಬಿ ಬರುತ್ತದೆ. ಅವಳು ಅವನ ಕೈ ಗಟ್ಟಿಯಾಗಿ ಹಿಡಿದು, ಥ್ಯಾಂಕ್ಸ್ ವರುಣ್, ಥ್ಯಾಂಕ್ ಯು ಸೋ ಮಚ್. ಅವಳ ಕಣ್ಣೀರು ನೋಡಿ, ಹೇ ಅಷ್ಟಕ್ಕೆಲ್ಲ ಅಳ್ತಾರಾ ಎಂದು ಅವಳ ಕಣ್ಣೀರನ್ನು ಒರೆಸುತ್ತಾನೆ. ಅಶ್ವಿನಿ ನಗುತ್ತಾ, ಇದು ಖುಷಿಗೆ ಬರ್ತಿರೋ ಕಣ್ಣೀರು, ಇದೇ ವಿಷಯಕ್ಕೆ ಎಷ್ಟೋ ಹುಡುಗನ ಮನೆಯವರು ಬೇಡ ಅಂದರೂ ಗೊತ್ತಾ? ಅಲ್ಲ, ಅವರ ಪ್ರಕಾರ ಹುಡುಗ ಮಾತ್ರ ಅವರ ಅಪ್ಪ ಅಮ್ಮನ ನೋಡಿಕೊಳ್ಬೇಕು, ಅದೇ ಹುಡುಗಿ ಅವಳ ಅಪ್ಪ ಅಮ್ಮನ ನೋಡಿಕೊಳ್ತೀವಿ ಅಂದರೆ ಬೇಡ ಎಂತಾರೆ ಎಂದು ಸಿಟ್ಟಿನಲ್ಲಿ ಹೇಳಿದಾಗ, ಹೋಗಲಿ ಬಿಡು ಅನಿ, ಅವರೆಲ್ಲ ರಿಜೆಕ್ಟ್ ಮಾಡಿದ್ದಕ್ಕೆ ತಾನೆ ಇವತ್ತು ನಾವು ಇಬ್ಬರು ಗಂಡ ಹೆಂಡತಿಯಾಗಿರೋದು ಎಂದಾಗ ಅಶ್ವಿನಿ ಅಂದು ಹಾಗೆ ಅವನ ಕೈ ಒಳಗೆ ಕೈ ಬಳಸಿ ಕೂರುತ್ತಾಳೆ. ಸ್ವಲ್ಪ ಸಮಯ ಅವರಿಬ್ಬರು ಹಾಗೆ ಅಲ್ಲಿನ ಮೌನವನ್ನು ಅಪ್ಪಿ ಕುಳಿತಿದ್ದರು. ಅಲ್ಲಿ ಮಾತಿಗಿಂತ ಮೌನವೇ ಪ್ರಿಯವಾಗಿತ್ತು. ವರುಣ್, ಅನಿ, ನಾನೇನು ಹೇಳಬೇಕು ಅಂದೆ ಅಲ್ವಾ, ಅದೇನು ಅಂತ ಕೇಳೋದಿಲ್ವ ಎಂದಾಗ ಅಶ್ವಿನಿ, ಹೇಳಿಪ್ಪ, ಅದು ಯಾಕೆ ಅಷ್ಟೊಂದು ಯೋಚನೆ ಮಾಡ್ತಾ ಕುಳಿತದ್ದು, ಮತ್ತು ನನಗೆ ಯಾಕೆ ಕೇಳೋದು ನೀವು ಎಂದು ಮುದ್ದಾಗಿ ಕೇಳಿದಾಗ ವರುಣ್, ಅದು ನಮಗೆ ರಿದಾನ್ ಒಬ್ಬನೇ ಮಗ ಅಂತ ಸಾಕು, ನಮಗೆ ಇನ್ನೊಂದು ಮಗು ಬೇಡ, ಅವನಿಗೆ ನಾವು ಒಳ್ಳೆ ತಂದೆ ತಾಯಿ ಆಗೋಣ ಎಂದು ಕಣ್ಣು ಮುಚ್ಚಿ ಒಂದೇ ಉಸಿರಿನಲ್ಲಿ ಹೇಳಿದಾಗ ಅಶ್ವಿನಿ ನಿಮಿಷವೂ ಯೋಚಿಸದೆ, ನಿಮ್ಮಿಷ್ಟ, ನೀವಾಗಿಯೇ ನೀವು ಇನ್ನೊಂದು ಮಗು ಬಗ್ಗೆ ಮಾತನಾಡುವವರೆಗೂ ನಾನು ಯಾವತ್ತೂ ಅದರ ಬಗ್ಗೆ ಪ್ರಶ್ನೆ ಮಾಡೋದಿಲ್ಲ ಎಂದು ಅವನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿದಾಗ ವರುಣ್ಗೆ ಹೇಗೆ ಪ್ರತಿಕ್ರಿಯಿಸಬೇಕು ಎಂದೇ ಗೊತ್ತಾಗದೆ ಅವನೇ ಅವಳ ಮಾತು ಕೇಳಿ ಒಂದು ಕ್ಷಣ ಬಿಚ್ಚುತ್ತಾನೆ. ಯಾಕೆಂದರೆ ಅವಳ ಮಾತು ಅಷ್ಟು ದೃಢವಾಗಿತ್ತು. ಆದರೆ ವರುಣ್ ಬೆಳಗ್ಗೆ ನಡೆದ ಘಟನೆಯನ್ನು ನೆನಪು ಮಾಡಿಕೊಳ್ಳುತ್ತಾನೆ. ಅಶ್ವಿನಿಯ ಗೃಹ ಪ್ರವೇಶ ಆದ ಮೇಲೆ ವರುಣ್ ತನ್ನ ರೂಮಿಗೆ ಹೋಗುವಾಗ ತನ್ನ ಅಣ್ಣನ ರೂಮಿನಿಂದ ನಿಧಿಯ ಮಾತುಗಳು ಕೇಳುತ್ತದೆ. ನಿಧಿ ಫೋನ್ನಲ್ಲಿ ಯಾರೊಂದಿಗೋ ಮಾತನಾಡುತ್ತಾ,
ಅಂತೂ ಮದುವೆ ಆಯಿತು, ಅಟ್ಲೀಸ್ಟ್ ಈಗಲಾದರೂ ಆ ಅಶ್ವಿನಿ ಅವಳ ನಾಟಕ ನಿಲ್ಲಿಸುತ್ತಾಳ ಅಂತ ಅನಿಸುತ್ತೆ. ಶ್ರೀಮಂತ ಮನೆತನದ ಹುಡುಗ ಅಂತ ಅವಳು ಅವನನ್ನು ಒಪ್ಪಿದ್ದಾಳೆ ಅಷ್ಟೇ. ಆದರೂ ಅವಳು ಎಷ್ಟು ನಾಟಕ ಆಡುತ್ತಿದ್ದಾಳೋ ಗೊತ್ತಾ. ಯಪ್ಪ, ಒಂದು ಕ್ಷಣ ನಾನೇ ಅವರಿಬ್ಬರ ಪ್ರೀತಿ ವಾತ್ಸಲ್ಯ ನೋಡಿ ನಿಜವಾಗ್ಲೂ ಅವಳೇ ಆ ಅನಾಥ ಮಗುವಿಗೆ ತಾಯಿ ಅಂತ ಅಂದುಕೊಂಡೆ ಗೊತ್ತಾ. ಓ, ಅಷ್ಟೆಲ್ಲ ಸೀನಿಲ್ಲ ಬಿಡು. ಹಬ್ಬಬ್ಬ ಅಂದರೆ ಅವಳು ರಿದಾನ್ಗೆ ಅವಳಿಗೆ ಒಂದು ಮಗು ಆಗೋವರೆಗೆ ಅಷ್ಟೇ ಈ ಪ್ರೀತಿಯಲ್ಲ ತೋರಿಸೋದು, ಆಮೇಲೆ ಯಾರು ತೋರಿಸುತ್ತಾರೆ ಎಂದು ಹೇಳುತ್ತಿದ್ದ ಮಾತು ಕೇಳಿ ವರುಣ್ ಸಹ ತನ್ನ ರೂಮ್ ಸೇರಿಕೊಳ್ಳುತ್ತಾನೆ. ವರುಣ್ ಫ್ರೆಶ್ ಆಗಿ ಬಂದು ನಿಧಿ ಮಾತನ್ನು ಯೋಚಿಸುತ್ತಾ ಬಾಲ್ಕನಿಯಲ್ಲಿ ನಿಂತಿರುತ್ತಾನೆ. ಅವನ ಮನಸ್ಸು ಅವಳ ಮೇಲೆ ಅನುಮಾನ ಪಡಬೇಡ, ಅವಳು ನಿನ್ನ ಪ್ರೀತಿ ಮೇಲೆ ನಿನಗೆ ನಂಬಿಕೆ ಇಲ್ಲ ಅಂದರೆ ಯಾರು ನಂಬುತ್ತಾರೆ ಅವಳನ್ನು ಎಂದು ಪ್ರಶ್ನಿಸಿದರೆ ಬುದ್ಧಿ. ನಿಧಿ ಮಾತಿಗೆ ಸಮ್ಮತಿಸುವಂತೆ ಚಿಂಟುಗೆ ಅವಳಿಗೆ ಒಂದು ಮಗು ಆಗುವವರೆಗೆ ಅಷ್ಟೇ ಪ್ರೀತಿ ತೋರಿಸೋದು ಎಂದು ಹೇಳಿದಾಗ ಅವನು ಸಹ ಮನಸ್ಸಿನ ಮಾತನ್ನು ಬಿಟ್ಟು ಬುದ್ಧಿಯ ಮಾತನ್ನು ಒಪ್ಪುವ ಹಾಗೆ, ನಾನು ಇಷ್ಟು ಮನೆಗಳಲ್ಲಿ ನೋಡಿಲ್ಲ ಮಲೆತಾಯಿ ಧೋರಣೆ ಎಂದೆನಿಸಿ, ನಾವು ಮಗು ಮಾಡಿಕೊಳ್ಳಲ್ಲ ಅಂದರೆ ಅವಳು ಅನಿವಾರ್ಯವಾಗಿ ರಿದಾನ್ನ ಚೆನ್ನಾಗಿ ನೋಡಿಕೊಳ್ಳುತ್ತಾಳೆ. ನಮಗೆ ಮಗು ಬೇಡ ಅಂತ ಅವಳಿಗೆ ಹೇಗಾದರೂ ಮಾಡಿ ಒಪ್ಪಿಸಬೇಕು. ಅವಳು ಬೇಗ ಒಪ್ಪೋದು ಡೌಟ್ ಅನ್ನಿಸುತ್ತೆ, ಆದರೂ ನಾನು ಒಪ್ಪಿಸುತ್ತೇನೆ ಎಂದು ನಿರ್ಧರಿಸುತ್ತಾನೆ. ವರುಣ್ ಅವಳ ಕಣ್ಣಲ್ಲಿದ್ದ ದೃಢತೆ ನೋಡಿ, ನಾನೇನಾದರೂ ತಪ್ಪು ಮಾಡ್ತಾ ಇದ್ದೀನಾ? ಅವರ ಮಾತು ಕೇಳಿ ಮನಸ್ಸಿನಲ್ಲಿ ಅಂದುಕೊಂಡರು, ನೋಡೋಣ ಮುಂದೆ ಎಂದು ಆ ವಿಷಯ ಅಲ್ಲೇ ಬಿಡುತ್ತಾನೆ. ಅಶ್ವಿನಿ ವರುಣ್ಗೆ ನನಗೆ ನಿದ್ದೆ ಬರ್ತಾ ಇದೆ ಎಂದಾಗ, ಓ ಸಾರಿ, ತುಂಬ ಶಾಸ್ತ್ರ ಇತ್ತು ಅಲ್ಲ, ಸುಸ್ತಾಗಿದೆ ಅನಿಸುತ್ತೆ, ಫ್ರೆಶ್ ಆಗಿ ಬನ್ನಿ ಎಂದು ಅವಳಿಗೆ ಒಡವೆ ತೆಗೆಯಲು ಸಹಾಯ ಮಾಡಿ ಅವಳು ಬಾತ್ರೂಮ್ಗೆ ಹೋದ ಮೇಲೆ ಅವನ ಡ್ರೆಸ್ ಚೇಂಜ್ ಮಾಡಿ ಮಂಚದ ಮೇಲಿದ್ದ ಹೂವನ್ನು ತೆಗೆಯುತ್ತಾನೆ. ವರುಣ್, ನಾನು ಸೋಫಾ ಮೇಲೆ ಮಲಗ್ತೀನಿ ಎಂದಾಗ ಅಶ್ವಿನಿ, ಇದೇನು ಸಿನಿಮಾ ಅಲ್ಲ, ಸುಮ್ಮನೆ ಬಂದು ಇಲ್ಲೇ ಮಂಚದ ಮೇಲೆ ಮಲಗಿ, ಮಂಚ ತುಂಬ ದೊಡ್ಡದಿದೆ ಎಂದಾಗ ಅವನು ಸಹ ಒಪ್ಪಿ ಅಲ್ಲೇ ಮಂಚದ ಮೇಲೆ ಮಲಗುತ್ತಾನೆ. ಧನ್ಯವಾದಗಳು.